ಹಲೋ ಗುರುಗಳೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಒಳ್ಳೆಯ ಒಂದು ಹುಡುಗಿ ಅಥವಾ ಆಂಟಿಗಳು ಸಿಗ್ತಾರೆ ಮದುವೆ ಆಗಲು ಅಥವಾ ಟೈಮ್ ಪಾಸ್ ಆಗಲು. ಸೊ ನಮಗೆ ಇವತ್ತು ಮದುವೆ ಆಗಬೇಕು ಅಂತ ಮಾಹಿತಿ ಕಳಿಸಿರ್ತಕ್ಕಂಥದ್ದು ಈ ಒಂದು ಫೋಟೋದಲ್ಲಿ ನೋಡಿಸ್ತಕ್ಕಂಥ ವಿಭಾ ಅಂತ. ಎಸ್, ಬಿಡದಕೆರೆ ಜಗಳೂರಿನಲ್ಲಿ ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಇವರ ವಯಸ್ಸು 27 ವರ್ಷ. ತೆಳ್ಳಗಿನ ಮೈಕಟ್ಟು, ಸೊ ಸ್ವಂತದಾಗಿರ್ತಕ್ಕಂಥ ಸ್ವಲ್ಪ ದುಡ್ಡು ಇದೆ. ಪ್ರಸ್ತುತ ಇವಾಗ ಸಿಂಗಲ್ ಆಗಿದ್ದಾರೆ. ಫೋಟೋ ನೋಡ್ಕೊಳ್ಳಿ, ಮಾಹಿತಿ ನೋಡ್ಕೊಳ್ಳಿ. ಅವ್ರು ಇಷ್ಟ ಆದರೆ ಮುಂದುವರೆದು ವಿಡಿಯೋನ ನೋಡಿ. ಸೊ ನೋಡಿದ್ರ ಫೋಟೋ ಇಷ್ಟ ಆಯಿತಾ? ಇವರ ಬೇಸಿಕ್ ಇನ್ಫಾರ್ಮೇಷನ್: ವಿವಾಹ, ಬಿಡದಿಯ ಜಗಳೂರಿನಲ್ಲಿ ವಾಸ, ವಯಸ್ಸು 27, ತೆಳ್ಳಗಿನ ಒಂದು ಮೈಕಟ್ಟು ಆ್ಯಂಡ್ ಸ್ವಲ್ಪ ದುಡ್ಡು ಕೂಡಿ ಹಾಕಿದ್ದಾರಂತೆ. ಸದ್ಯಕ್ಕೆ ಸಿಂಗಲ್ ಆಗಿದ್ದಾರೆ. ಇವ್ರನ್ನ ಇಷ್ಟಪಡಬೇಕಾಗಿರ್ತಕ್ಕಂಥ ಹುಡುಗ ಯಾರು ಕೂಡ ಇರಲ್ಲ, ಯಾಕಂದರೆ ಅಷ್ಟೊಂದು ಚೆನ್ನಾಗಿದ್ದಾರೆ. ಸೊ ಮಾಹಿತಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ನನ್ನ ಕೈ ಹಿಡಿಯುವಂಥ ಹುಡುಗ ಆರೋಗ್ಯವಂತ ಯುವಕ ಆಗಿರಬೇಕು. ಜೋಡಿಯಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಪರಿಹಾರ ಮಾಡಿಕೊಳ್ಳೋಣ. ಅದು ನಮ್ಮ ಸೆಕೆಂಡ್ರಿ. ಕಷ್ಟ ಸುಖ ಬರೋದು ಲೈಫ್ನಲ್ಲಿ, ಅದು ಬಂದ ತಕ್ಷಣ ಅದನ್ನು ಯಾವ ರೀತಿ ನಿಭಾಯಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಯಾವ ರೀತಿಯಲ್ಲಿ ಹೋಗ್ಬಿಟ್ಟು ಸಾಯೋಣ ಅಂತ ಬೇಡ ಅಂತ ಹೇಳಿರೋದು. ನನ್ನ ತಂದೆ ತಾಯಿಯನ್ನು ನಿಮ್ಮ ಒಂದು ಮನೆಗೆ ಕರ್ಕೊಂಡು ಬರ್ತೇನೆ. ಸೊ ಅವರನ್ನು ದುಡಿದು ಸಾಕುವಂತಹ ಕೆಲಸ ನನ್ನದು. ಬಟ್ ಪ್ರಸ್ತುತ ಅವರು ನನ್ನ ಕಣ್ಣು ಮುಂದೆನೇ ಇರಲಿ, ನನ್ನ ಕಣ್ಣು ಮುಂದೆನೇ ಅವರು ಪ್ರಸ್ತುತ ಕೊನೆ ಉಸಿರೆಳಲಿ ಅಂತ ಹೇಳಿದ್ದಾರೆ. ಅಷ್ಟೊಂದು ಕಾಳಜಿ ತಂದೆ ತಾಯಿ ಮೇಲೆ ವಿವಾಹ ಅವ್ರಿಗೆ ಇದೆ. ಸೊ ನೀವು ಇದಕ್ಕೆ ಪರ್ಮಿಷನ್ ಕೊಡ್ತೀನಿ ಆ್ಯಂಡ್ ಈ ಒಂದು ಪಾಯಿಂಟ್ಗಳನ್ನು ನಾನು ಒಪ್ಕೊಳ್ತೀನಿ ಅಂತ ಓಕೆ ಇದ್ದರೆ ದಯಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನು Sri9591@gmail.comಗೆ ಮೇಲ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಜಿಮೇಲ್ ಮುಖಾಂತರ ಆಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಗ್ರೂಪ್ ಲಿಂಕ್ ಕೊಟ್ಟಿದ್ದೇನೆ, ಇವರ ಒಂದು ವಾಟ್ಸಪ್ ಗ್ರೂಪ್ ಲಿಂಕು. ಅಲ್ಲಿಗೆ ನೀವು ಜಾಯ್ನ್ ಆಗುವ ಮುಖಾಂತರ ಇವರ ಎಲ್ಲ ರೀತಿಯ ಇನ್ಫಾರ್ಮೇಷನ್ ವಿತ್ ನಂಬರನ್ನು ತೆಗೆದುಕೊಳ್ಬೋದು. ಸೊ ಇದು ವಿಚಾರ ಆಗಿರುತ್ತೆ. ಆ್ಯಂಡ್ ಇವರ ಕೆಲವೊಂದಿಷ್ಟು ಡ್ರೀಮ್ಸ್ಗಳು ಜೊತೆಗೆ ಕೆಲವೊಂದಿಷ್ಟು ಆಸೆಗಳೇನಿದೆ ಅಂತ ನಾನು ವಿವರಣೆ ಕೊಡ್ತೀನಿ, ಬನ್ನಿ ಈ ಕಡೆ. ಸೊ ಮೊದಲನೇದಾಗಿ ಇವರ ಒಂದು ಕನಸು, ಒಂದು ಕಾರಿನ ಕನಸು ನೋಡ್ಕೊಳ್ಬೋದು. ಸೊ ಕರ್ನಾಟಕದಲ್ಲಿ ಒಂದು ಕಾರನ್ನು ಖರೀದಿಸಿ ಅದರಲ್ಲಿ ನನ್ನ ಒಂದು ಕುಟುಂಬ ಹಿಂದೆ, ಮುಂದ್ಗಡೆ ನನ್ನ ಒಂದು ಗಂಡ ಆ್ಯಂಡ್ ಪಕ್ಕದಲ್ಲಿ ನಾನು ಕುಳಿತುಕೊಂಡು ಒಂದು 500 ಕಿಲೋಮೀಟರ್ ದೂರದ ಪ್ಲೇಸ್ಗೆ ಹೋಗಬೇಕು, ಎಲ್ಲವನ್ನು ತಿರುಗಾಡಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಒಂದು ನಾನು ಹೇಳಿರ್ತಕ್ಕಂತಹ ಜಗಳೂರು ಎಲ್ಲಿ ಬರುತ್ತೆ ಅಂದರೆ, ಸೊ ಚಿತ್ರದುರ್ಗ ಅಂತ ಕೇಳಿದಾರಲ್ವ, ಅಲ್ಲಿ ಹೋಗ್ಬಿಟ್ಟು ಜಗಳೂರು ಎಲ್ಲಿ ಬರುತ್ತೆ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲಿಂದ ಇವರ ಫೋಟೋನ ಶೋ ಅಪ್ ಮಾಡಿದರೆ ಅವರು ಕೂಡ ಹೇಳ್ತಾರೆ. ಯಾಕಂದರೆ ಹತ್ತಿರ ಇರೋರು ಡೈರೆಕ್ಟಾಗಿ ಹೋಗಿ ಮೀಟಾಗಿ, ದೂರ ಇರೋರು ಜಿಮೇಲ್ ಮುಖಾಂತರ ಅಥವಾ ಗ್ರೂಪಿನ ಮೂಲಕ ಭೇಟಿಯಾಗಿ. ನೋಡಿ, ಈ ರೀತಿ ಕನಸುಗಳನ್ನು ಹೊತ್ತಿಕೊಂಡಿರ್ತಕ್ಕಂಥ ವಿವಾಹ ಅವರ ಕನಸು ನೀವೇನಾದರೂ ಈಡೇರಿಸ್ತೀನಿ ಅಂತಂದರೆ ಮಾತ್ರ ಅವರಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕೊಡಿ. ಆಮೇಲೆ ಮೀಟಪ್ ಆಗಿ ನಂತರ ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲನೂ ಕೂಡ ನೋ ಅಂತ ಹೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಸೊ ಈ ಒಂದು ಕಾರು ಬಂದ್ಬಿಟ್ಟು XIV ಅಂತ ಮೋಸ್ಟ್ ವೇರಿಯಂಟಲ್ಲಿ ರೆಡಿಯಾಗಿದೆ ಆ್ಯಂಡ್ ಹಾಟ್ ಆಗಿರ್ತಕ್ಕಂಥ ವೇರಿಯಂಟ್ ಇದು. ಸೆಕೆಂಡ್ ಟಾಪ್ ಮಾಡೆಲ್ ಕಾರು ನೋಡ್ತಿದ್ದೀರಾ. ಈ ಸೈಡಲ್ಲೂ ಕೂಡ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಫ್ರಂಟಿನ ಸೈಡ್ ಅಂದರೆ ಒಳಗಡೆ ಇರ್ತಕ್ಕಂತಹ ಡಿಸೈನು, ಗೇರ್ ಸಿಸ್ಟಮ್ಮು ಇದು ಬಂದ್ಬಿಟ್ಟು ಅಪ್ ಟು 2x5 ಸಿಸ್ಟಮಲ್ಲಿ ಇದೆ. ವಿತ್ ಆ್ಯನ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ನೀವು ನೋಡ್ತಿದ್ದೀರಾ ಅಲ್ವಾ, ಚೆನ್ನಾಗಿದೆ. ಸ್ಪೀಡ್ ಲಿಮಿಟಲ್ಲಿ ಅಪ್ ಟು 300 ಕಿಲೋಮೀಟರ್ವರೆಗೂ ಕೂಡ ಸ್ಪೀಡ್ ಲಿಮಿಟ್ ಇದೆ. ಎಷ್ಟು ದೂರ ಬೇಕಿದ್ರೂ, ಎಷ್ಟು ಸ್ಪೀಡ್ ಬೇಕಿದ್ರೂ ನೀವೊಂದು ಕಾರ್ನಲ್ಲಿ ಹೋಗ್ಬೋದು. ಏನಿಲ್ಲ, ಒಂದು 500 ರೂಪಾಯಿ ಡೀಸೆಲ್ ಹಾಕಿಬಿಟ್ಟು ಹೋದರೆ ಆಯಿತು. ಆ್ಯಂಡ್ ಪ್ರೆಸೆಂಟಾಗಿ ಇವ್ರ ಹತ್ರ ಇದೆ, ಇಲ್ಲ ಇದನ್ನು ತೆಗೆದುಕೊಳ್ಬೇಕು ಅಂತ ಕನಸಿದೆ. ಆ ಒಂದು ಕನಸು ಮದುವೆ ಆದ ನಂತರ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಹೇಳಿ ಅಂತ ಹೇಳಿರೋ ಕಾರಣದಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದರ ಬಗ್ಗೆ ಗಮನ ಬಿಟ್ಬಿಟ್ಟು ಅವರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.